ಶಿವಮೊಗ್ಗದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಜುಲೈ 14ರಂದು ನೂತನವಾದ ಸೇತುವೆ ಉದ್ಘಾಟನೆ ಆಗಲಿದೆ. 7 ದಶಕಗಳ ಕನಸು ಈಡೇರುವ ದಿನ ಸನ್ನಿಹಿತವಾಗಿದೆ. ಹಿನ್ನೀರಿನಲ್ಲಿ ನಿರ್ಮಾಣವಾಗುತ್ತಿರುವ ಸಿಗಂದೂರು ಸೇತುವೆ ದೇಶದ 2ನೇ ಅತಿ ಉದ್ದದ ಬ್ರಿಡ್ಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಸಾಗರದಿಂದ ಸಿಗಂದೂರು ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಮಾರ್ಗ ಮಧ್ಯೆ ಶರಾವತಿಯ ಲಿಂಗನಮಕ್ಕಿ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಲಾಂಚ್ ಮೂಲಕ ಪ್ರಯಾಣಿಸಿ ಸಿಗಂದೂರು ತಲುಪಬೇಕು. ಬೆಳಗ್ಗೆ ಆರಂಭವಾಗುವ ಲಾಂಚ್ ಸಂಜೆ 6:30ಕ್ಕೆ ಸ್ಥಗಿತವಾಗುತ್ತೆ. ನೂತನ ಸೇತುವೆಯಿಂದ ನೂರಾರು ಸಂಖ್ಯೆಯ ಪ್ರವಾಸಿಗರೊಂದಿಗೆ ದ್ವೀಪದ 5,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರಯೋಜನ ಆಗಲಿದೆ. ಪ್ರತಿನಿತ್ಯ ಪ್ರವಾಸಿಗರು ಮತ್ತು ಸ್ಥಳೀಯರ ಮಧ್ಯೆ ಲಾಂಚ್ ಪಯಣದಲ್ಲಿ ಉಂಟಾಗುವ ಸಂಘರ್ಷಕ್ಕೆ ತೆರೆ ಬೀಳಲಿದೆ. ಸಿಗಂದೂರು ನಂತರ ಹತ್ತಿರದ ಕೊಲ್ಲೂರು ಇನ್ನಿತರೆ ಪ್ರವಾಸಿ ಹಾಗೂ ಧಾರ್ಮಿಕ ತಾಣಗಳಿಗೆ ಸುಲಭವಾಗಿ ತಲುಪಬಹುದು. ಸುಮಾರು 630 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇರುವ ಸೇತುವೆ 16 ಮೀಟರ್ ಅಗಲ 19 ಪಿಲ್ಲರ್ಗಳನ್ನು ಒಳಗೊಂಡಿದೆ. ಲಿಂಗನಮಕ್ಕಿ ಜಲಾಶಯದಿಂದ ಮುಳುಗಡೆ ಆಗಿರ್ತಕ್ಕಂಥ ದ್ವೀಪದ ಜನ, ಅದರಲ್ಲೂ ತುಮರಿ ಬ್ಯಾಕ್ವರ್ಡ್ ಭಾಗದ ದ್ವೀಪದ ಜನ ಇವತ್ತು ಒಂದು ಹೊಸ ಬೆಳಕನ್ನು ಕಾಣ್ತಾ ಇದ್ದಾರೆ. ಅದು ಸಿಗಂದೂರು ಸೇತುವೆ ನಿರ್ಮಾಣ. ಈ ಸೇತುವೆ ನಿರ್ಮಾಣದಿಂದ ಅವರಿಗೆ ಎಷ್ಟು ಅನುಕೂಲ ಆಯಿತು, ಈ ಹಿಂದೆ ಅವರು ಏನೆಲ್ಲ ಕಷ್ಟಗಳನ್ನು ಸಂಕಷ್ಟಗಳನ್ನು ಪಡ್ತಾ ಇದ್ರು ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳೋಣ. ಸರ್, ಸಿಗಂದೂರು ಸೇತುವೆ ನಿರ್ಮಾಣ ಈಗ ನಿಮ್ಮ 6 ದಶಕಗಳ ಕನಸು ನನಸಾಗ್ತಾ ಇದೆ. ಇದರಿಂದ ನಿಮಗೆ ಏನು ಅನಿಸ್ತಾ ಇದೆ? ಇದು ಅಂಬರಗೋಡ್ಲು ಕಳಸೊಳ್ಳಿ ಸೇತುವೆ ಅಂತ ಹೇಳ್ತಕ್ಕಂಥದ್ದು ಒಂದು ಸಂಪರ್ಕ ಸೇತುವೆಯಾಗಿ ಮಾತ್ರ ಉಳಿದಿಲ್ಲ, ನಮ್ಮನ್ನು ಕೃತಕ ದೀಪವಾಗಿ ನಮ್ಮನ್ನ ಅಕ್ಷರಶಃ ಕಾಲಪಾನಿಯಲ್ಲಿ ನಿಲ್ಲಿಸಿದಂತಹ ಸರ್ಕಾರ ಇವತ್ತು ಒಂದು ಪರಿಹಾರವನ್ನು ನೀಡ್ತಾ ಇದೆ. ಈ ಪರಿಹಾರದಿಂದಾಗಿ ನಮಗೆ ಔದ್ಯೋಗಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯವಾದಂಥ ನಮಗೆ ಸಹಕಾರ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಭಾವನೆ ಇದೆ. ಕಾರಣ ಇಷ್ಟೇನೆ, ಸಂಜೆ 5:30 ಆಗ್ತಾ ಇದ್ದಾಗೇನೆ ನಾವು ಕತ್ತಲೆಗೆ ಸರಿತಾ ಇದ್ವಿ. ನಮ್ಮ ಯಾವ ಜನಗಳ ಜೊತೆಗೂ ಸಂಪರ್ಕ ಇರ್ತಾ ಇರಲಿಲ್ಲ. ನಮ್ಮಲ್ಲಿ ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಸಾವಿರಾರು ವಿದ್ಯಾವಂತರು ನಮ್ಮ ಜೊತೆಗಿದ್ದಾರೆ. ಅವ್ರ ಬುದ್ಧಿಮಟ್ಟವನ್ನು ನೋಡಿದ್ರೆ ಅವರು ಎಲ್ಲ ಥರದ ವಿದ್ಯೆಗಳನ್ನು ಪಡಿಬೋದಿತ್ತು, ಆದರೆ ಅವರ ಸಂಪರ್ಕದ ಕಾರಣಕ್ಕಾಗಿ ಮಾತ್ರ ಅವರು ಉದ್ಯೋಗವನ್ನು ಪಡೆದಿಲ್ಲ ಅಂತ ಹೇಳ್ತಕ್ಕಂಥ ಕಾರಣ ಅವ್ರ ವಿದ್ಯೆ ಸಿಗಲಿಲ್ಲ. ವಿದ್ಯೆ ಸಿಗದಿಲ್ಲದ್ರ ಜೊತೆಗೆ ಆರೋಗ್ಯ ಸಿಗಲಿಲ್ಲ. ಎಷ್ಟೋ ಬಾಳಂತಿಯರು, ಎಷ್ಟೋ ಹೆರಿಗೆ ನೋವನ್ನು ಅನುಭವಿಸ್ತಾ ಇರತಕ್ಕಂಥ, ನಮ್ಮ ಕಣ್ಣು ಎದುರಿಗೆ ಸಾವನ್ನು ಅನುಭವಿಸ್ತಾ ಇರತಕ್ಕಂತಹ ಸಾವಿರಾರು ಉದಾಹರಣೆಗಳು ನಮ್ಮ ಎದುರುಗಡೆ ಇದ್ದು, ಈ ಎಲ್ಲ ಕಾರಣಗಳಿಂದ ಈ ಸೇತುವೆ ಅತ್ಯಂತ ಪರಿಹಾರಾತ್ಮಕವಾಗಿ ನಮ್ಮನ್ನ 2ನೇ ಹಂತದ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ನಮ್ಮ ತುಮರಿ ಬ್ಯಾಕ್ವರ್ಡ್ ಭಾಗವನ್ನ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು ಇಲ್ಲಿ ತನಕ 5:30 ನಂತರ ನಮಗೆ ಕತ್ತಲು ರಾಜ್ಯ. 5:30 ನಂತರದಿಂದ ಬೆಳಗ್ಗೆ 8:30 ತನಕ ಕೂಡ ನಮಗೆ ಇನ್ನೊಂದು ಮಾರ್ಗ ಇದೆ ಅಂತ ಹೇಳಿದ್ರೆ ಅದು ಒಂದು 120 ಕಿಲೋಮೀಟರ್ ಕ್ರಮಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ದೀರ್ಘವಾಗಿರ್ತಕ್ಕಂಥ ದಾರಿಯಲ್ಲಿ ನಾವು ಕ್ರಮಿಸಬೇಕಾಗಿತ್ತು. ಆದರೆ ಇವತ್ತು ಸೇತುವೆ ಆಗಿರೋದ್ರಿಂದ ನಾವು 40 ಕಿಲೋಮೀಟರ್ಗೆ ಕೇವಲ 1 ಗಂಟೆಯಲ್ಲಿ 45 ನಿಮಿಷದಲ್ಲಿ ನಾವು ತಲುಪಬೇಕಾಗಿರ್ತಕ್ಕಂಥ ಜಾಗವನ್ನ, ಮುಖ್ಯವಾಗಿ ಸಾಗರ ಕೇಂದ್ರವನ್ನ ತಲುಪ್ತೇವೆ. ಸೇತುವೆನ ನಿರ್ಮಾಣ ಆಯಿತು, ಈಗೆಲ್ಲ 2.5 ಕಿಲೋಮೀಟರ್ ಇದೆ. ಈಗ ನೀವು 740 ಮೀಟರ್ ಅಷ್ಟು ಈ ರೀತಿ ಕೇಬಲ್ ಆಧಾರಿತ ತಂತ್ರಜ್ಞಾನ ಬಳಸಿದ್ದೀರಿ. ಈಗ ಇದನ್ನ ಲೋಡ್ ಟೆಸ್ಟಿಂಗ್ ಮಾಡಬೇಕು. ಯಾಕಂದ್ರೆ ಒಂದು ಗುಣಮಟ್ಟದ ಪರೀಕ್ಷೆ ಆದ್ಮೇಲೆ ಲೋಡ್ ಟೆಸ್ಟಿಂಗ್ ಮಾಡಲಿಲ್ಲ ಅಂದ್ರೆ ಈ ಭಾರವನ್ನು ಇದು ಸೇತುವೆ ತಡೆಯುತ್ತಾ ಅನ್ನೋದ್ರ ಬಗ್ಗೆ ಏನು ಪ್ರಯತ್ನ ಮಾಡಿದ್ರಿ, ಏನೆಲ್ಲ ಆಯ್ತು ಸರ್? ಇದರಲ್ಲಿ 2 ಲೋಡ್ ಟೆಸ್ಟಿಂಗ್ ಮಾಡಬೇಕು ಗುತ್ತಿಗೆದಾರ. ಒಂದು ಬ್ಯಾಲೆನ್ಸ್ ಕ್ಯಾಂಟಿಲಿವರ್ ಪೋರ್ಷನ್ ಅಲ್ಲಿ ಲೋಡ್ ಟೆಸ್ಟಿಂಗ್ ಮಾಡಬೇಕು, ಇನ್ನೊಂದು ಎಕ್ಸ್ಟ್ರಾ ಡೌಸ್ ಕೇಬಲ್ ಪೋರ್ಷನ್ ಅಲ್ಲಿ ಲೋಡ್ ಟೆಸ್ಟಿಂಗ್ ಮಾಡಬೇಕು ನಿಯಮದ ಪ್ರಕಾರ. ಆ ನಿಯಮದ ಪ್ರಕಾರ ಮೊನ್ನೆ ಒಂದು ಲೋಡ್ ಟೆಸ್ಟಿಂಗ್ ಆಗಿದೆ, ಬ್ಯಾಲೆನ್ಸ್ ಕ್ಯಾಂಟಿಲಿವರ್ ಪೋರ್ಷನ್ ಅಂತಾರೆ. ಅದು ಪಿಯರ್ ನಂಬರ್ 16 ಮತ್ತು ಪಿಯರ್ ನಂಬರ್ 17 ಮಧ್ಯೆ 90 ಮೀಟರ್ ಅಗಲದ ಸ್ಪ್ಯಾನ್ನ ಒಂದು ಸೇತುವೆ. ಅದು ಸುಮಾರು ಸೆಗ್ಮೆಂಟ್ ಜೋಡಿಸಿ ನಿರ್ಮಾಣ ಮಾಡಿದ ಸೇತುವೆ. ಅದರ ಮೇಲೆ ಫಸ್ಟ್ 28 ಟನ್ ಲೋಡ್ ಹಾಕ್ತಾರೆ, 1 ತಾಸಿನ ನಂತರ ಮತ್ತೆ 25 ಲೋಡ್ ಹಾಕ್ತಾರೆ, 1 ತಾಸಿನ ನಂತರ 25 ಟನ್ ಹಾಕ್ತಾರೆ. ಈ ರೀತಿ 4 ಸಲ ಒಟ್ಟು 100 ಟನ್ ಹಾಕಿ 24 ಗಂಟೆ ಅಬ್ಸರ್ವ್ ಮಾಡ್ತಾರೆ. ಗುಣಮಟ್ಟದಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಒಳ್ಳೆ ಗುಣಮಟ್ಟದ ಒಳ್ಳೆ ಮೆಟೀರಿಯಲ್ ಹಾಕಿ ವಿನ್ಯಾಸ ಏನು ಮಾಡಿದ್ವಿ, ನಾವು ಡಿಸೈನ್ ಏನು ಮಾಡಿದ್ವಿ ಅದ್ರ ಪ್ರಕಾರನೇ ಕೆಲಸ ಆಗಿದೆ. ಎಲ್ಲೂ ಯಾವುದೇ ಒಂದು ಸಣ್ಣ ತಪ್ಪಿಗೂ ಅವಕಾಶ ಇಲ್ಲ. ಇದರಲ್ಲಿ 100 ವರ್ಷ ಈ ಸೇತುವೆ ಇದೇ ಗುಣಮಟ್ಟದಲ್ಲಿ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಶಿವಮೊಗ್ಗದ ಸಿಗಂದೂರಿನಿಂದ ಕ್ಯಾಂಪಸ್ನ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.